ದಿನ ಅಂತೆ ಸಮಯದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು 300-350 ಜನ ಪ್ರತಿಭಟನೆ ಅಂತ ಸೇರಿದ್ದಾರೆ. ಸೇರಿದಂತ ಸಂದರ್ಭದಲ್ಲಿ ಅಲ್ಲಿ ಟೈರ್ಗೆ ಇಡುವಂಥದ್ದು ಮತ್ತು ಆ ಮಧ್ಯದಲ್ಲಿ ಆ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಒಂದು ಕಾರವಾರದಿಂದ ಹುಬ್ಳಿಗೆ ಬರ್ತಿದ್ದಂತ ಒಂದು ಬಸ್ಗೆ ಒಂದು ಕಲ್ಲು ಬಿದ್ದಿದೆ. ಮುಂದ್ಗಡೆ ಗಾಜು ಒಂದು ಒಡೆದೋಗಿರುವಂತದ್ದು ನಮಗೆ ತಿಳಿದು ಬಂದಿದೆ. KSRTC ಅವರು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ರಸ್ತೆ ತಡೆ ಮಾಡ್ಲಿಕ್ಕೆ ಅವ್ರು ಮುಂದಾದಂತ ಸಂದರ್ಭದಲ್ಲಿ ಸುಮಾರು 40 ಶಾಸಕರ ಪರವಾಗಿ ಯಾರು ಪ್ರತಿಭಟನೆಗೆ ಬಂದಿದ್ರು ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ನಾವು ವಶಕ್ಕೆ ತಗೊಂಡಿದ್ದೀವಿ. KP Act ಅಡಿಯಲ್ಲಿ ಅಗತ್ಯ ಕಾನೂನು ಕ್ರಮ ಕೈಗೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಸುಮಾರು 40 ಜನ ಕಾರ್ಯಕರ್ತರು ಯಾರು ರಸ್ತೆ ತಡೆಗೆ ಮುಂದಾಗಿದ್ರು ಅವ್ರನ್ನ ವಶಕ್ಕೆ ತಗೊಳ್ಳಲಾಗಿದೆ. ಅದರಲ್ಲಿ ಒಂದು 5-6 ಜನ ಮಹಿಳಾ ಕಾರ್ಯಕರ್ತರು. ಈಗ KSRTC ಅವ್ರದ್ದು ಪ್ರಾಪರ್ಟಿ ಆಗುತ್ತೆ, ಅದು ಬಸ್ಸು. ನಮ್ಮವರು ಫೋಟೋಗ್ರಫಿ ಮಾಡುವಂಥದ್ದು ಮತ್ತೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡುವಂಥದ್ದು ಇದೆಲ್ಲ ಮಾಡಿದ್ದಾರೆ. ಅವ್ರು KSRTC ಅವರು ಏನು ಕ್ರಮ ಕೈಗೊಳ್ತಾರೆ ಅದರ ಪ್ರಕಾರ ನಾವು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಮತ್ತು ನಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡು ಕಡೆಯಿಂದನೂ ನಮ್ಮ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ 15 ಪೊಲೀಸ್ ಠಾಣಾ ಸರಹದ್ನಲ್ಲಿ ಅಲ್ಲಲ್ಲಿ ಬೆಂಬಲಿಗರು ಅಥವಾ ಕಾರ್ಯಕರ್ತರು ಸೇರುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು ಇರೋದ್ರ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ನಮ್ಮ ಸ್ಟ್ರೈಕಿಂಗ್ ಪಾರ್ಟಿ CR ಅಂತ ಏನಂತೀವಿ ಅವನ್ನೆಲ್ಲ ನಿಯೋಜನೆ ಮಾಡಿದೀವಿ. ಅಡ್ವಾನ್ಸ್ ಆಗಿ ಮಾಹಿತಿ ಕಲೆಕ್ಟ್ ಮಾಡಿ ಯಾವುದೇ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಗದ ರೀತಿಯಲ್ಲಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಬಂದೋಬಸ್ತ್ ಮಾಡಲಾಗುತ್ತೆ.